ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 ಡೇಸ್ ವಾಯ್ಸ್ ಡಿವಿಜಿ ನ್ಯೂಸ್ ಯೂಟ್ಯೂಬ್ ಚಾನಲ್. ನಾನು ವಿರೂಪಾಕ್ಷ ಬೆಳಗುತ್ತಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ 2 ಕೈ ಇರೋರಿಗೆ ಇನ್ನೂ 2 ಕೈ ಇರಬೇಕಾಯ್ತಪ್ಪ, ಇನ್ನೂ ಜಾಸ್ತಿ ಕೆಲಸ ಮಾಡ್ಬೋದು, 2 ಕಾಲು ಇರೋ ಜಾಗದಲ್ಲಿ ಇನ್ನೊಂದು 2 ಕಾಲು ಇದ್ದರೆ ನಾಯಿ ಥರನೋ ಚಿರತೆ ಥರನೋ ಓಡುವುದಾಗಿತ್ತು ಅಂತ ಯೋಚನೆ ಮಾಡ್ತೀವಿ. ಆದರೆ ಹುಟ್ಟಿನಿಂದಲೇ ಕಣ್ಣುಗಳನ್ನು ಕಳ್ಕೊಂಡು ಅಂಧರಾಗಿರ್ತಕ್ಕಂಥ ಈ ಹುಡುಗರು ಕಣ್ಣು ಇರೋರಿಗಿಂತ ಹೆಚ್ಚಿಗೆ ಸಾಧನೆ ಮಾಡ್ತಾಯಿದ್ದಾರೆ. ದಾವಣಗೆರೆ ದೇವರಾಜಸ್ ಬಡಾವಣೆ ಎ ಬ್ಲಾಕ್ನಲ್ಲಿರೋ ಸ್ಫೂರ್ತಿ ಶೈಕ್ಷಣಿಕ ಮತ್ತು ಅಭಿವೃದ್ಧಿ ಸಂಸ್ಥೆ ಇವರು ಅಂಧ ಮಕ್ಕಳಿಗೆ ಕಂಪ್ಯೂಟರ್ ತರಬೇತಿ ಕೊಡ್ತಾರೆ. ಅದ್ರ ಜೊತೆಗೆ ಕೆಲವು ಪ್ರಾಜೆಕ್ಟ್ ವರ್ಕ್ ಅಂತ ಕೊಡ್ತಾರೆ. ಅದರಲ್ಲಿ ಒಂದು ಕಮ್ಯುನಿಟಿ ಪ್ರಾಜೆಕ್ಟ್ ವರ್ಕ್ ಅಂತ ಅಂದರೆ ಸಮಾಜದಿಂದ ನಾವು ಏನು ತಗೊಳ್ತೀವಿ ಮತ್ತು ನಾವು ಸಮಾಜಕ್ಕೆ ಏನು ಕೊಡ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಅಂತ ಅವರ ಒಂದು ಧ್ಯೇಯ. ಹಾಗಾಗಿ ಈ ಅಂಧ ಮಕ್ಕಳಿಗೆ ಈ ಕಮ್ಯುನಿಟಿ ಅಂತ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಈ ಕಮ್ಯುನಿಟಿ ಅನ್ನೋ ಪ್ರಾಜೆಕ್ಟ್ ಬಂದಾಗ ಈ ಅಂಧ ಮಕ್ಕಳು ಏನು ಮಾಡಿದ್ದಾರೆ, ತಮ್ಮದೇ ಆದಂಥ ಒಂದು ಶ್ರಮದಲ್ಲಿ ಜನಗಳಿಂದ ಫಂಡ್ ಕಲೆಕ್ಷನ್ ಮಾಡಿ ತೀರಾ ಒಂದು ಕಟ್ಟಕಡೆಯ ಸ್ಥಾನದಲ್ಲಿರ್ತಕ್ಕಂಥ ಕೆಲವು ಶಾಲೆಗಳಿಗಿರ್ಬೋದು, ಕೆಲವು ಸಂಸ್ಥೆ ಆಶ್ರಮಗಳಿರ್ಬೋದು, ಅವ್ರಿಗೆ ಏನು ಅವಶ್ಯಕತೆ ಇದೆಯೋ ಆ ವಸ್ತುಗಳನ್ನು ಇವು ಅಂಧ ಮಕ್ಕಳು ಒದಗಿಸಿಕೊಡ್ತಾರೆ. ಕರಿಬೇಕಾಗಿತ್ತೇನೋ ಅಂತ ಅನ್ಸುತ್ತೆ. ನಾನು ಯಾಕೆ ಅಂತಂದ್ರೆ ಆ ಪೇರೆಂಟ್ಸ್ ಅನ್ನ ಕರಿಬೇಕಾಗಿತ್ತು ಅಂತ ಅನ್ಸುತ್ತೆ. ಕಾರಣ ಇವತ್ತು ನಾವೆಲ್ಲ ಇರೋರು ಈ ಭೂಮಿ, ಈ ವ್ಯವಸ್ಥೆ, ಈ ಪ್ರಕೃತಿ, ಈ ಪರಿಸರ ನಮಗೆಲ್ಲವನ್ನು ಕೊಟ್ಟಿದೆ. ಸರ್ಕಾರ ಬಹಳಷ್ಟು ಎಲ್ಲವನ್ನು ಕೊಟ್ಟಿದೆ. ನಾವು ಕೊಟ್ಟರು ನಮಗೆ ಯಾರಿಗೂ ಸಮಾಧಾನ ಇಲ್ಲ. ಏನು ಇನ್ನೂ ಬೇಕು ಬೇಕು ಅನ್ನುವಂಥ ಆತುರದಲ್ಲಿ, ಕಾತುರದಲ್ಲಿ, ಅಹಮಲ್ಲಿ ಅಥವಾ ಬೇರೆ ಆಲೋಚನೆಯಲ್ಲಿ ನಾವೆಲ್ಲವನ್ನ ಮರ್ತಿದ್ದೇವೆ. ನಮ್ಮ ಸಂಬಂಧ ಮರ್ತಿದ್ದೇವೆ, ನಮ್ಮ ಊರು ಮರ್ತಿದ್ದೇವೆ, ನಮ್ಮ ಊರನ್ನು ಅಭಿವೃದ್ಧಿಪಡಿಸುವ ಪ್ರಕ್ರಿಯೆಗಳಲ್ಲಿ ನಾವೆಲ್ಲರೂ ಸೋತಿದ್ದೇವೆ. ಅದನ್ನು ವೈಯಕ್ತಿಕವಾಗಿ ಏನು ಬೆಳವಣಿಗೆ ಆಗಬೇಕು ಅಂಥದ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತೇವೆ ನಾವು. ಈ ಅಂಧ ಮಕ್ಕಳು 2 ತಂಡಗಳನ್ನು ಮಾಡಿಕೊಂಡು, ಒಂದು ರಾಹುಲ್ ತಂಡ. ಈ ತಂಡ ಈ ಬಾಡದ ಹತ್ರ ಇರತಕ್ಕಂಥ ಒಂದು ಮಳಲ್ಕೆರೆ ಗ್ರಾಮದ ಒಂದು ಸರ್ಕಾರಿ ಶಾಲೆಗೆ ಆ ಮಕ್ಕಳು ಬೋರ್ಡ್ನಲ್ಲಿ ಎಲ್ಲದನ್ನು ವೀಕ್ಷಣೆ ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರಿಗೊಂದು ಪ್ರೊಜೆಕ್ಟ್ರನ್ನ ಒದಗಿಸ್ಕೊಟ್ಟಿದ್ದಾರೆ. ಅಂದರೆ ಜನಗಳ ಹತ್ರ ಫಂಡ್ ಕಲೆಕ್ಷನ್ ಮಾಡಿ ಆ ಮಕ್ಕಳಿಗೆ ಪ್ರೊಜೆಕ್ಟ್ರ್ ಕೊಟ್ಟಿದ್ದಾರೆ. ಇನ್ನೊಂದು ತಂಡ ಏನು ಮಾಡಿದೆ ಅಂತಂದರೆ ಲಾಯರ್ ರೋಡ್ನಲ್ಲಿರ್ತಕ್ಕಂತಹ ಒಂದು ವೃದ್ಧಾಶ್ರಮಕ್ಕೆ ಕುಡಿಯೋ ನೀರಿಗೋಸ್ಕರ ಒಂದು ಒಳ್ಳೆಯ ಶುದ್ಧ ನೀರು ಕುಡಿಬೇಕು ಅವರು ಅಂತೇಳಿ ROUV ಇರ್ತಕ್ಕಂಥ ಒಂದು ಕುಡಿಯೋ ನೀರು ವಾಟರ್ ಫಿಲ್ಟ್ರನ್ನು ಒದಗಿಸ್ಕೊಟ್ಟಿದ್ದಾರೆ. ನೋಡಿ, ನಾವೆಲ್ಲ ದುಡ್ಡು ಕಲೆಕ್ಷನ್ ಮಾಡಿ ಗಣಪತಿ ಅಂತ DJ ಹಾಕೊಂಡು ಕುಣಿತೀವಿ. ಕಣ್ಣು ಕೈ ಎಲ್ಲ ನೆಟ್ಟಿಗಿರೋರು ಈ ಅಂಧ ಮಕ್ಕಳು ಈ ಥರ ಒಂದು ಸಾಧನೆ ಮಾಡಿದ್ದಾರೆ. ಇವರಿಗೆಲ್ಲ ಒಂದು ಮೆಚ್ಚುಗೆ ಇರಲಿ. ಈ ಒಂದು ತರಬೇತಿ ಕೊಡ್ತಾ ಇರ್ತಕ್ಕಂತಹ ಸ್ಫೂರ್ತಿ ಶೈಕ್ಷಣಿಕ ಅಭಿವೃದ್ಧಿ ಸಂಸ್ಥೆಯವರಿಗೂ ಕೂಡ ನಮ್ಮ ಪತ್ರಿಕೆಯಿಂದ ಅಭಿನಂದನೆ. ಇದು ಒಂದು ಕಾರ್ಯಕ್ರಮ ಪ್ರಾಜೆಕ್ಟ್ ವರ್ಕ್. ಆ್ಯಕ್ಚುಲಿ ಸರ್, ಈಗ ನನ್ನ ಹೆಸರು ಸೈಯದ್ ಸಾದಿಕ್ ಅಂತ. ನಾನು ದಾವಣಗೆರೆಯಲ್ಲಿ ಇದೇವರು, ನಮ್ಮೂರು ಇದೇವರು. ಸೊ ನಂದು MA ಇನ್ ಇಂಗ್ಲೀಷ್ ಆಗಿದೆ. ಸೊ ಮಾಸ್ಟರ್ ಆಫ್ ಆರ್ಟ್ಸ್. ಈಗ ನಾನು ಪ್ರೆಸೆಂಟ್ಲಿ ಸ್ಫೂರ್ತಿ ಆರ್ಗನೈಸೇಷನಲ್ಲಿ ಕಂಪ್ಯೂಟರ್ ಫೌಂಡೇಶನ್ ಕೋರ್ಸ್ನ ಪಡಿತಾ ಇದ್ದೀನಿ, ಕಂಪ್ಯೂಟರ್ ಆ್ಯಂಡ್ ಎಂಪ್ಲಾಯಬಿಲಿಟಿ ಅಂತ. ಸೊ ಆ ಕೋರ್ಸಲ್ಲಿ ನಮಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಕಮ್ಯುನಿಟಿ ಪ್ರಾಜೆಕ್ಟ್ ಅಂತ. ಸೊ ಆ ಪ್ರಾಜೆಕ್ಟಲ್ಲಿ ಏನಪ್ಪ ಅಂತ ಅಂದರೆ, ಸೊ ನಾವು ಕಮ್ಯುನಿಟಿಯಿಂದ ತುಂಬ ಹೆಲ್ಪ್ ತೊಗೊಳ್ತೀವಿ ಆ್ಯಸ್ ಅ ಬ್ಲೈಂಡ್ ಪರ್ಸನ್ಸ್ ಆಗಿ. ಸೊ ನಾವು ಒಂದು ಕಮ್ಯುನಿಟಿಗೆ ಹೆಲ್ಪ್ ಮಾಡಬೇಕು ಅಂತ ಈ ಪ್ರಾಜೆಕ್ಟ್ನ ಕಮ್ಯುನಿಟಿ ಪ್ರಾಜೆಕ್ಟ್ನ ಕೊಟ್ಟಿರ್ತಾರೆ. ಯಾರು ಕೊಟ್ಟಿರೋ ಪ್ರಾಜೆಕ್ಟು? ಸೊ ನಮ್ಮ ಆರ್ಗನೈಸೇಷನ್ ಅವರು, ಸೊ ನಮ್ಮ ಸಂಸ್ಥೆಯವರು. ಯಾರ ಸಂಸ್ಥೆ ಹೆಸರು? ಸ್ಫೂರ್ತಿ ಅಂತ. ಸ್ಫೂರ್ತಿ ಅಂದರೆ ನೀವು ಅಲ್ಲಿ ಟ್ರೈನಿಂಗ್ ತೊಗೊಳ್ತಿದ್ದೀರಾ? ಕಂಪ್ಯೂಟರ್ ಟ್ರೈನಿಂಗ್. ಎಷ್ಟು ವರ್ಷ ಆಯಿತು? ಸೊ ಇದು 6 ತಿಂಗಳ ಕೋರ್ಸ್ ಸರ್. 6 ತಿಂಗಳ ಕೋರ್ಸು. ನೀವು ಎಲ್ಲಿಂದ ಬಂದಿದ್ದೀರಾ? ಸೊ ನಮ್ದು ಇದೇವರು ದಾವಣಗೆರೆಯವರು. ಸೊ ನಮ್ಮ ಜೊತೆಯಲ್ಲಿ ನಮ್ಮ ಕಮ್ಯುನಿಟಿ ಗ್ರೂಪ್ ಇದ್ದಾರೆ, ಕಮ್ಯುನಿಟಿ ಪ್ರಾಜೆಕ್ಟ್ ಏನು ಗ್ರೂಪ್ ಇದೆ. ಸೊ ರವಿಕುಮಾರ್, ಶುಭಮ್, ಸುಮಂತ್, ಆಮೇಲೆ ರಾಮಣ್ಣ ಅಂತ. ಸೊ ನಾವು 5 ಜನದಿಂದ ಒಂದು ಗ್ರೂಪ್ ಸರ್ ನಮ್ಮದು. ಸೊ ಇಲ್ಲಿದ್ದಾರೆ. ಸೊ 5 ಜನದಿಂದ ಒಂದು ಗ್ರೂಪು. ಸೊ 6 ತಿಂಗಳ ಕೋರ್ಸ್ ಇದೆಲ್ಲ. ಈ ಕೋರ್ಸಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನ ಕೊಟ್ಟಿರ್ತಾರೆ. ಈಗ ನೀವೇನು ಪ್ರಾಜೆಕ್ಟ್ ಮಾಡಿರೋದು? ಇದು ಪ್ರಾಜೆಕ್ಟ್ ಬಂದು ಕಮ್ಯುನಿಟಿ ಪ್ರಾಜೆಕ್ಟ್ ಅಂತ. ಸೊ ನಾವು ಏನಾದರೂ ಒಂದು ಸಮಾಜಕ್ಕೆ ಕೊಡಬೇಕಂತ ಥಿಂಕ್ ಮಾಡಿದಾಗ, ಸೊ ನಾವು ಹಂಗೆ ಥಿಂಕ್ ಮಾಡುವಾಗ ಸರ್ಚ್ ಮಾಡ್ತಾ ಇದ್ವಿ. ಸೊ ವೃದ್ಧಾಶ್ರಮಕ್ಕೆ ಏನಾದರೂ ಮಾಡಬೇಕು ಅಂತ ಹಂಗೆ ಸಡನ್ಲಿ ನಮ್ಮ ಮೈಂಡಿಗೆ ಬಂತು. ಸೊ ಮೈಂಡಿಗೆ ಬಂದಾಗ ನಾವು ಇಲ್ಲಿ ಬಂದ್ವಿ. ಇಲ್ಲಿ ಯಾರು ಎಲ್ಲ ಇದ್ದಾರಲ್ಲ, ಸೊ ಅವರಿಗೆ ಓನರ್ಸಿಗೆ ಮಾತಾಡಿದ್ವಿ. ಸೊ ಇಲ್ಲಿ ಏನು ನೀಡ್ ಇದೆ ಅಂತ. ಸೊ ಅವ್ರ ಜೊತೆ ನಾವು ಮಾತಾಡಿದಾಗ ಅವ್ರು ನಮಗೆ ಹೇಳಿದರು, ವಾಟರ್ ಫಿಲ್ಟರ್ ಅವಶ್ಯಕತೆ ಇದೆ. ಈಗ ನಾವು ಪ್ರೆಸೆಂಟ್ಲಿ ಹೊರಗಡೆಯಿಂದ ನೀರು ತರ್ತಾ ಇದ್ದೀವಿ ಅಂತ ಹೇಳಿದರು. ಸೊ ಅದಕ್ಕೆ
ನಾವೇ ಈ ಥರ ವಾಟರ್ ಫಿಲ್ಟರ್ ನಾವೇ ಡೊನೇಟ್ ಮಾಡೋಣ ಅಂತ ನಮಗೆ ಥಿಂಕ್ ಮಾಡಿ ಸೊ ನಾವು ವಾಟರ್ ಫಿಲ್ಟರ್ ಈಗ ವಾಟರ್ ಫಿಲ್ಟ್ರು ಇದು ಆರ್ ಒ ಯು ವಿ ಸಿಸ್ಟಮ್ ನೀವೇ ಮಾಡಿರೋದು? ಇಲ್ಲ, ಹಾ. ನಾವು ಪರ್ಚೇಸ್ ಮಾಡಿರೋದು. ಪರ್ಚೇಸ್ ಮಾಡಿರೋದು? ಹೌದು. ಹಾ. ಪರ್ಚೇಸ್ ಅಂದರೆ ಅದು ಯೂನಿಟೇ ಪರ್ಚೇಸ್ ಮಾಡಿದ್ದೀರಾ? ಹೌದು, ನಮ್ಮ ಗ್ರೂಪ್ ಅವರೆಲ್ಲ ಸೇರಿ ಡೊನೇಷನ್ ಮಾಡಿ ಪರ್ಚೇಸ್ ಮಾಡಿ ಸೊ ಇದು ತಗೊಂಬಂದು ಇದನ್ನು ನೀವು ಇಲ್ಲಿ ವೃದ್ಧಾಶ್ರಮಕ್ಕೆ ಡೊನೇಟ್ ಮಾಡ್ತಾ ಇದ್ದೀವಿ. ಡೊನೇಟ್ ಮಾಡ್ತಾ ಇದ್ದೀರಾ? ಸರ್, ಈಗ ನಿಮ್ಮ ಸ್ಫೂರ್ತಿ ಸೇವಾ ಟ್ರಸ್ಟಲ್ಲಿ ಹುಡುಗರು ಟ್ರೈನಿಂಗ್ ಕೊಟ್ಟಿದ್ದಾರೆ, ಇದು ಪ್ರಾಜೆಕ್ಟ್ ವರ್ಕ್. ಈಗ ಈ ಥರ ಸುಮಾರು ಕೆಲಸಗಳು, ಈ ಥರ ಸುಮಾರು ಟ್ರೈನಿಂಗ್ಗಳು ಎಲ್ಲ ನೀವು ಮಾಡಿದ್ದೀರಾ ಅಂತ? ಹೌದು, ಪ್ರತಿ ಬ್ಯಾಚಲ್ಲಿ ನಮ್ಮಲ್ಲಿ ಈಗ ಒಂದು ಫಂಡಮೆಂಟಲ್ ಮತ್ತು ಫೌಂಡೇಶನ್ ಕೋರ್ಸ್ ಅಂತ ನಡೀತದೆ. ಆ ಫೌಂಡೇಶನ್ ಕೋರ್ಸಲ್ಲಿ ಮಾಡುವಾಗ ಮಕ್ಕಳು ಒಂದು 6 ತಿಂಗಳು ಇಲ್ಲೇ ಇದ್ದಾಗ. ಮೇಡಮ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ನಾಗರತ್ನ ಅಂತ, ನಾಗರತ್ನ ಪ್ರಕಾಶ್ ಅಂತ. ನಾನು ಬಾಪೂಜಿ ಹಾಸ್ಪಿಟಲ್ ಸ್ಟಾಫ್ ನರ್ಸಾಗಿ ವರ್ಕ್ ಮಾಡ್ತೀನಿ. ನನ್ನ ತಾಯಿನೂ ಕೂಡ ಬೆಡ್ಡಿಡನ್ ಆಗಿದ್ರು ಒಂದು 10 ವರ್ಷ. ಅವ್ರನ್ನ ನೋಡಿ ನನಗೆ ಮನೆಗಳಿಗೆಲ್ಲ ಹೋಗಿ ಸರ್ವಿಸ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ವಿ. ಈಗ ಅದನ್ನೇ ಸರ್ವಿಸ್ ಮನೆಗೆ ಹೋಗಿ ಮಾಡಿದ್ರೆ ಇಲ್ಲೇ ಬರೋದು ಎಲ್ಲ ಸೆಂಟರ್ಗಳು ಮಾಡ್ಕೊಂಡು ತುಂಬ ಜನ ಬರ್ತಾರಲ್ಲ, ಖುಷಿ ಆಗ್ತಾಯಿದೆ. ನಮ್ಮ ಸ್ಟಾಫು ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಇವ್ರನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತದೆ. ಇವ್ರ ಹತ್ರ ಹೋಗಿ ನಾವು ಹೆಲ್ಪ್ ಮಾಡ್ಬೇಕಂತ ಇದ್ವಿ. ಇವರೆಲ್ಲ ದೇವ್ರುಗಳಿದ್ದಂಗೆ ನಮಗೆ. ಆ ದೇವರೇ ನಮ್ಮನೆ ಬಂದಂಗೆ ಆಗ್ಬಿಟ್ಟೈತೆ ನಮಗೆ. ಮೊನ್ನೆಯಿಂದ ಭಾಳ ಖುಷಿ ಆಗ್ಬಿಡುತ್ತೆ. ನಮ್ಮ ಸಾಧಿಕ್ ಅವರೆಲ್ಲ ಬಂದಿರೋದು, ಅವ್ರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗಿನ್ನೂ ದೇವ್ರ ಆಯುಷ್ಯ, ಆರೋಗ್ಯ, ಅಷ್ಟೈಶ್ವರ್ಯ, ವಿದ್ಯಾ ಬುದ್ಧಿ ಸಿದ್ಧಿ ಎಲ್ಲ ಕೊಡಲಿ ಸರ್. ಬಾಪೂಜಿ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದೀನಿ ಸರ್, ಸ್ಟಾಫ್ ನರ್ಸ್ ಆಗಿ. ನನ್ನ ಡ್ಯೂಟಿ ಅವರ್ಸ್ ಮುಗಿದ್ಮೇಲೆ ನಾನು ಫ್ರೀ ಟೈಮಲ್ಲಿ ನಾನು ಈಕೆ ವರ್ಕ್ ಮಾಡ್ಕೊತೀನಿ ಸರ್. ಹೌದು ಸರ್, ನಾನು ವರ್ಕ್ ಮಾಡ್ಕೊತಾ ಇದ್ದೀನಿ. ನನ್ನ ಜೊತೆಗೆಲ್ಲ ಇವರು ರೇಷ್ಮಾ ಅಮ್ಮ ಅಂತ, ಕುಕ್ಕಮ್ಮ, ಎಲ್ಲರಿಗೂ ಅಡುಗೆ ಮಾಡೋ ಅಮ್ಮ ಅಂದರೆ ಇವರೇನೆ. ಅವರು ನಮ್ಮ ಜ್ಯೋತಿ ಅಂತ, ಅವ್ರು ನಮ್ಮ ರಾಧಮ್ಮ ಅಂತ, ನಮ್ಮ ಬಸವರಾಜು ಆ್ಯಂಡ್ ನಮ್ಮ ಶರಣಪ್ಪರ್ ಅಂತ. ಅವ್ರು ನನ್ನ ಹಸ್ಬೆಂಡ್, ಅವರು ಹಿಂದ್ಗಡೆ ಪ್ರಕಾಶ್ ಅವರು ಕೂಡ ತುಂಬ ಸಪೋರ್ಟಿವ್ ಆಗೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ನನಗೂ ಇನ್ನೂ ತುಂಬ ಇವ್ರನ್ನೆಲ್ಲ ನೋಡಿದ್ರೆ ಇನ್ನೂ ಜಾಸ್ತಿ ವರ್ಕ್ ಮಾಡೋದು ಅನಿಸ್ತದೆ. ನಿಮ್ದು ಬೇರೆ ಏನಾದ್ರು ಇದೆಯಾ ಸರ್? ನಾನು ಕಮ್ಯುನಿಟಿ ಮೆಡಿಕಲ್ ನರ್ಸಿಂಗ್ ಸರ್ವಿಸ್ ಅಂತಲೇ ಒಂದು ಕ್ಲಿನಿಕ್ ಮಾಡ್ಕೊಂಡಿದ್ದೆ ವಿದ್ಯಾನಗರದಲ್ಲಿ. ಸೊ ಅಲ್ಲಿ ಮಾಡ್ಕೊಂಡು ಬಾಪೂಜಿ ಹೊಡ್ಕೊಂಡು ಇಲ್ಲಿ ಮಾಡ್ಕೊಂಡು ಓಡಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕೂಡ ಒಂದು ಕಮ್ಯುನಿಟಿ ನರ್ಸಿಂಗ್ ಅಂತಲೇ ಮಾಡ್ಕೊಂಡಿದ್ದೀನಿ. ಯಾರೇ ಬಂದರೂ ಕೂಡ ಒಂದು ಮೆಡಿಕಲ್ ಸರ್ವಿಸ್ ಆಗಿರ್ಬೋದು ಎಲ್ಲ ಫ್ರೀನೇ ಮಾಡ್ತಾ ಇದ್ದೀವಿ. ನಿಮ್ಮ ಒಂದು ಸಾಮಾಜಿಕ ಎಸ್ ಸರ್.